ಈಗೇನಿದ್ರು ಕೂಡ ದುಬಾರಿ ದುನಿಯಾ. ಯಾವ ವಸ್ತುವನ್ನ ಕೊಳ್ಳೋದಿದ್ರು ಕೂಡ ದುಬಾರಿ ಹಣವನ್ನ ನೀವು ತಿರಲೇಬೇಕು. ಮೆಟ್ರೋದಲ್ಲಿ ನೀವು ಪ್ರಯಾಣ ಮಾಡೋದಕ್ಕೆ ಮೆಟ್ರೋ ಟಿಕೆಟ್ ದರವೂ ಕೂಡ 5% ಏರಿಕೆ ಆಗಿದೆ. ಕರೆಂಟ್ ಬಿಡಿ, ಕರೆಂಟ್ ಬಿಲ್ ದರವೂ ಕೂಡ ಏರಿಕೆ ಆಗಿದೆ. ಹಾಗೆ ನೀರಿನ ಬಿಲ್ ಕೂಡ ಏರಿಸೋದ್ರ ಬಗ್ಗೆ ಚಿಂತನೆ ನಡೀತಾ ಇದೆ. ಇದರ ನಡುವೆ ಜನರಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದು. ಆಟೋ ಚಾಲಕರಿಂದ ಪ್ರತಿ ಕಿಲೋಮೀಟರ್ಗೆ 5 ರೂಪಾಯಿ ಏರಿಕೆ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಆಟೋ ಸಂಘಟನೆಗಳು. ಆಟೋ ಹಾಗೆ ಕ್ಯಾಬ್ ದರ ನಿಗದಿಗೆ ಪ್ರಾಧಿಕಾರಕ್ಕೆ ತರಲು ಪ್ರಸ್ತಾವನೆಯನ್ನ ಮಾಡಿದ್ದಾರೆ. ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ ಸಾರಿಗೆ ಇಲಾಖೆ. ರಿಪಬ್ಲಿಕ್ ಕನ್ನಡಕ್ಕೆ ಆದರ್ಶ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಟೋ ದರವನ್ನ 5 ರೂಪಾಯಿವರೆಗೂ ಕೂಡ, ಕಿಲೋಮೀಟರ್ಗೆ 5 ರೂಪಾಯಿವರೆಗೂ ಕೂಡ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಮೆಟ್ರೋ ಆಯ್ತು, ಕರೆಂಟ್, ನೀರಿನ ಬಳಿಕ ಈಗ ಆಟೋ ಪ್ರಯಾಣ ಮಾಡೋದಾದ್ರೂ ಕೂಡ ನಿಮಗೆ ಅದರ ದರವೂ ಕೂಡ ಪ್ರತಿ ಕಿಲೋಮೀಟರ್ಗೆ 5 ರೂಪಾಯಿ ಏರಿಸಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ. ಎಲ್ರೂ ಹೊರೆನೇ ಆಗೋದು. ಸರ್ಕಾರ ಇರೋದೇ ಜಾಸ್ತಿ ಮಾಡೋದಕ್ಕೆ, ಬೇರೆ ಏನಕ್ಕೂ ಕೆಲ್ಸಕ್ಕೆ ಬರಲ್ಲ. ಅವರು ಬರೋದೇ ಇದಕ್ಕೊಂದಕ್ಕೆ, ಜಾಸ್ತಿ ಮಾಡಿ ಹಾಳು ಮಾಡೋದೆ. ಮನುಷ್ಯರ ಹತ್ರ ಇಂದ ದುಡ್ಡು ಕಿತ್ಕೊಬೇಕಷ್ಟೇ. ಪಬ್ಲಿಕ್ ಅಲ್ಲಿ ಏನಿದೆ ಹಣ ಅದನ್ನ ಕಿತ್ಕೊಳ್ಳೋದಕ್ಕೆ ಇರೋದು, ಬೇರೆ ಏನಕ್ಕೂ ಇಲ್ಲ. ಅವರು ಹುಡುಕ್ತಾ ಇರ್ತಾರೆ ಯಾವ ತರ ಇಂದ ಹೇಳ್ಕೊಳ್ಳೋಣ, ಯಾವ ತರ ನಾವ್ ಎಷ್ಟು ಕಷ್ಟಪಟ್ರು ಕೊಡ್ಬೇಕಷ್ಟೇ. ಇದು ಮಿಡ್ಲ್ ಕ್ಲಾಸ್ಗೆಲ್ಲ ಎಲ್ಲಾ ಕ್ಲಾಸ್ಗೂ ತೊಂದರೆ ಆಗುತ್ತೆ. ಅದು ಒಂಥರ ಸ್ಟ್ಯಾಂಡರ್ಡ್ ಆಗಿತ್ತು ಮೆಟ್ರೋ, ಒಪ್ಕೊಂತೀನಿ ನಾನು. ಗೌರ್ಮೆಂಟ್ ಏನ್ ಕಷ್ಟ ಇದೆ, ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟವ್ರಿ ರೀಸೆಂಟ್ ಆಗಿ. ಇದು ಮಾಡಬಾರ್ದಾಗ್ದು ಮಾಡಿದ್ದಾರೆ. ಮಿಡ್ಲ್ ಕ್ಲಾಸ್ ಎಲ್ಲ ಇದು ಜನರಲ್ ಆಗಿ ಎಫೆಕ್ಟ್ ಆಗುತ್ತೆ. ಮಿಡ್ಲ್ ಕ್ಲಾಸ್ ಜಾಸ್ತಿ ಹೋಗಲ್ಲ ಮೆಟ್ರೋಗೆ, ಹೌದಾ? ಮೀಡಿಯಂ ಪರ್ಸನ್ ಹೋಗ್ತಾರೆ, ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಜನಸಾಮಾನ್ಯರಿಗೆ ಪಾಪ ಕೂಲಿ ಮಾಡಿ ಇದ್ ಮಾಡಿ ಅವರು ಕೆಲ್ಸಕ್ಕೆ ಹೋಗಿ ಇದ್ ಮಾಡೋರಿಗೆ ಅವ್ರು ಬರೋ ಸಂಬಳ ಅಷ್ಟೇ ಬರ್ತಾ ಇರ್ತದೆ. ಇದು ಎಕ್ಸ್ಟ್ರಾ ಸಂಬಳ ಹೊರೆ ಆಗೇ ಆಗತ್ತೆ, ಅವ್ರಿಗೆಲ್ಲ ತುಂಬಾ ಕಷ್ಟ ಆಗತ್ತೆ. ಆದಷ್ಟು ಇವ್ರು ರೀಕನ್ಸಿಡರ್ ಮಾಡಬೇಕು. ಸುಮ್ಮನೆ ಒಂದು ಸರಿ ಮಾಡಿದ್ಮೇಲೆ ದರ ಏರಿಸ್ಮೇಲೆ ತಿರ್ಗಾ ಯಾಕೆ ಪದೇ ಏರಿಸೋದು ತುಂಬಾ ತಪ್ಪಾಗತ್ತೆ. ಜನಕ್ಕೆ ತುಂಬಾ ಕಷ್ಟ ಆಗತ್ತೆ. ಮೆಟ್ರೋ ದರ ಏರಿಸ್ತಾವ್ರೆ ಅಂದ್ರೆ ಅವ್ರಿಗೆಲ್ಲ ಫ್ರೀ ಇದು ಅವೆಲ್ಲ ಕೊಡ್ಬೇಕಲ್ವಾ? ಅದಕ್ಕೋಸ್ಕರ ಅಲ್ಲ, ಈಗ ಜಾಸ್ತಿನೇ ಹೊರೆ ಆಗಿದೆ. ಮತ್ತೆ ರೋಡ್ಗಳು ಸರಿ ಇಲ್ಲ, ಎಲ್ಲ ಆಕ್ಸಿಡೆಂಟ್ಗಳಾಗ್ತಾ ಇದಾವೆ. 2 ವೀಲರ್ ಅಲ್ಲಂತೂ ಹೋಗಕ್ಕೆ ಆಗಲ್ಲ. ಗೌರ್ಮೆಂಟ್ ಬರೀ ಅವ್ರಿಗೊಂದು ದುಡ್ಡೊಂದು ಬೇಕಾಗ್ಲಿ, ಜನರ ನೆಮ್ಮದಿ, ಅವರ ಇದು ಬೇಕು. ಏನು ಬೇಕಿಲ್ಲ ಅವ್ರಿಗೆ, ಬರೀ ದುಡ್ಡು ಫ್ರೀ ಕೊಡೋದು, ಅವ್ರಿಗೆ ಓಟ್ ಹಾಕಿಸ್ಕೋಬೇಕು ಅಷ್ಟೇ ಆಗ್ಲಿ, ಏನು ಇಲ್ಲ. ಯಾವ್ದು ಏರಿಸ್ಲಿಲ್ಲ ಅಂತ ಹೇಳಿ ಎಲ್ಲ ಏರ್ಸಿರೋದೆ. ಬಡವರು ಎಣ್ಣೆ ಹೊಡಿಯೋದು ಅದು ಏರ್ಸಿದ್ರು, ಕಂದಾಯ ಏರ್ಸಿದ್ರು, ಲ್ಯಾಂಡ್ ವ್ಯಾಲ್ಯೂ ಏರ್ಸಿದ್ರು, ರೆವೆನ್ಯೂ ಏರ್ಸಿದ್ರು, ಕರೆಂಟ್ ಬಿಲ್ಲು, ನೀರು ಬಿಲ್ ಎಲ್ಲ ಏರಿಸ್ತವ್ರೆ. ಅವ್ರಿಗೆ ಫ್ರೀ ಕೊಟ್ಟು ಅವ್ರ ಅಧಿಕಾರ ಬೇಕಷ್ಟೇ. ಕಸಬ್ ಸೆಸ್ ಹಾಕಿದ್ರು, ಅವ್ರಿಗೆ ಅಧಿಕಾರ ಬೇಕಷ್ಟೇ. ಪಬ್ಲಿಕ್ ಏನಾದ್ರೂ ಅವ್ರಿಗೆ ಚಿಂತೆ ಇಲ್ಲ. ಅವರು ಫ್ರೀ ಕೊಡಬೇಕು, ನಾವು ಅಧಿಕಾರ ಉಳಿಸ್ಕೋಬೇಕು ಅನ್ನೋದು ಬಿಟ್ಟು ಬೇರೆ ಒಂದು ಪಾಯಿಂಟ್ ಇಲ್ಲ ಅವ್ರದ್ದು. ಜನ ಹೆಂಗ್ ಹಾಳಾಗೋದ್ರು ನಮ್ಗೇನು, ನಾವು ಅಧಿಕಾರ ಬೇಕು ನಮ್ಗಷ್ಟೇ. ಇವಾಗ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕವ್ರೆ. ವಾಕಿಂಗ್ಗೆ ನಾಳೆ ದಿವಸ ದುಡ್ಡು ಬರಬೇಕು ಅಂದ್ರೆ ಇವ್ರು ಏನ್ ಬೇಕಾದ್ರೂ ಏಸಕ್ಕೂ ರೆಡಿ. ಇವರು ಉಸಿರಾಳ, ನೀನು ವಾಕಿಂಗ್ ಹೋಗ್ತಾ ಇದ್ದೆ, ಉಸಿರು ಆಯ್ತಪ್ಪ ಇಷ್ಟು ಕಟ್ಟು ಹೋಗು, ಆ ತರ ಬರ್ತೈತೆ ಸರ್ ಮುಂದಕ್ಕೆ. ಅಷ್ಟವರೆಗೂ ಇವರು ಹೋಗ್ಬಿಡ್ತಾರೆ ಗ್ಯಾರಂಟಿ. ಏನ್ ಬರ್ಬೇಕು ಅವ್ರಿಗೆ ಆದಾಯ ಅವ್ರೆಲ್ಲಾ ಮಾಡ್ತಾರೆ, ಪೂರ್ತಿ ಎಲ್ಲದಕ್ಕೂ ಮಾಡ್ತಾರೆ. ಅದಕ್ಕೆ ತಡಿಬೇಕು ನಾವು. ಇದು ಸೀರೆ, ಬಸ್ಸು ಅದಕ್ಕೆಲ್ಲ ಫ್ರೀ ಕೊಡೋ ಬದಲು ಫಸ್ಟ್ ಜನಕ್ಕೆ ಅಗತ್ಯ ವಸ್ತುಗಳು, ಕರೆಂಟ್ ಇರ್ಬೋದು, ಅಗತ್ಯ ಸ್ವಲ್ಪ ಕಮ್ಮಿ ಇರ್ಬೋದು, ಕರೆಂಟು, ನೀರು ಅಗತ್ಯ, ಅದ್ರ ಬಗ್ಗೆ ಜನಕ್ಕೆ ಚಾರ್ಜ್ ಮಾಡೋದು ಸರಿ ಅಲ್ಲ ಅನ್ಸುತ್ತೆ. ಅಲ್ಲಿ ಅನ್ಯಾಯವಾಗಿ ಅದಕ್ಕೂ ಇದಕ್ಕೆ ಬಸ್ ಹೋಗುತ್ತೆ ಇದೋಗುತ್ತೆ ಅಂತ ಕೊಡೋ ಬದಲು ಇದೆಲ್ಲ ಕೊಟ್ಟು ಮಿಕ್ಕಿದ್ರೆ ಅದು ಮಾಡ್ಲಿ, ಬೇಡ ಅನ್ನಲ್ಲ. ಜನಕ್ಕೆ ಕಾಮನ್ ಸೆನ್ಸ್ ಆಗಿ ಏನು ಬೇಕು ಅಗತ್ಯವಾದ ವಸ್ತುಗಳನ್ನ, ಆಹಾರ ಇರ್ಬೋದು ಅದ್ರ ಬೆಲೆ ಏರ್ಸೋದಾಗ್ಲಿ, ನೀರಿನ ಬೆಲೆ ಏರ್ಸೋದಾಗ್ಲಿ ಮಾಡದೆ ಬೇರೆ ಅದೆಲ್ಲ ಮುಗಿದ ಮೇಲೆ ಇನ್ನ ಫಂಡ್ಸ್ ಮಿಕ್ಕಿದ್ರೆ ಜನಕ್ಕೆ ಬೇರೆ ಸೌಕರ್ಯಗಳು ಮಾಡಿಕೊಡೋದೇನು ತಪ್ಪಿಲ್ಲ. ಒಂದ್ ಕಡೆ ನೀವು ಹೇಳ್ತಿರೋ ಪಾಯಿಂಟ್ಗೆ ಹೋದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ಈ ಉಚಿತ ಯೋಜನೆಗಳನ್ನ ಸರಿದೂಗಿಸೋದಕ್ಕೆ ಈ ರೀತಿಯಾಗಿ ದರ ಏರಿಕೆ ಮಾಡ್ತಿದ್ದಾರೆ ಅನ್ಸುತ್ತೆ ಸರ್. ಅದೆಲ್ಲ ನಾವು ಅದ್ರ ಬಗ್ಗೆ ಅಲ್ಲಿವರೆಗೂ ಯೋಚನೆ ಮಾಡಕ್ಕಾಗಲ್ಲ. ಅದ್ರ ಬದಲು ಅದು ಕೊಡೋಕ್ ಮುಂಚೆ ಇದೆಲ್ಲ ಸೌಕರ್ಯಗಳಾಗಿ ಫಂಡ್ಸ್ ಮಿಕ್ಕಿದ್ರೆ ಅದೆಲ್ಲ ಮಾಡ್ಕೋಬಹುದು.
ತಪ್ಪಿಲ್ಲ. ಮೀಡಿಯಂ ಪರ್ಸನ್ ಹೋಗ್ತಾರೆ, ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಜನಸಾಮಾನ್ಯರಿಗೆ ಪಾಪ ಕೂಲಿ ಮಾಡಿ ಇದ್ ಮಾಡಿ ಅವರು ಕೆಲ್ಸಕ್ಕೆ ಹೋಗಿ ಇದ್ ಮಾಡೋರಿಗೆ ಅವ್ರಿಗೆ ಬರೋ ಸಂಬಳ ಅಷ್ಟೇ ಬರ್ತಾ ಇರ್ತದೆ. ಇದು ಎಕ್ಸ್ಟ್ರಾ ಸಂಬಳ ಹೊರೆ ಆಗೇ ಆಗತ್ತೆ, ಅವ್ರಿಗೆಲ್ಲ ತುಂಬಾ ಕಷ್ಟ ಆಗತ್ತೆ. ಆದಷ್ಟು ಇವ್ರು ರೀಕನ್ಸಿಡರ್ ಮಾಡಬೇಕು. ಸುಮ್ನೆ ಒಂದು ಸರಿ ಮಾಡಿದ್ಮೇಲೆ ದರ ಏರಿಸ್ಮೇಲೆ ತಿರ್ಗಾ ಯಾಕೆ ಪದೇ ಪದೇ ಏರಿಸೋದು ತುಂಬಾ ತಪ್ಪಾಗತ್ತೆ, ಜನಕ್ಕೆ ತುಂಬಾ ಕಷ್ಟ ಆಗತ್ತೆ. ಮೆಟ್ರೋ ದರ ಏರಿಸ್ತಾವ್ರೆ ಅಂದ್ರೆ ಅವ್ರಿಗೆಲ್ಲ ಫ್ರೀ ಇದು ಅವೆಲ್ಲ ಕೊಡ್ಬೇಕಲ್ವಾ? ಅದಕ್ಕೋಸ್ಕರ ಅಯ್ಯೋ ಅಲ್ಲ, ಈಗ ಜಾಸ್ತಿನೇ ಹೊರೆ ಆಗಿದೆ. ಮತ್ತೆ ರೋಡ್ಗಳು ಸರಿ ಇಲ್ಲ, ಎಲ್ಲ ಆಕ್ಸಿಡೆಂಟ್ಗಳಾಗ್ತಾ ಇದಾವೆ. ಟೂ ವೀಲರ್ ಅಲ್ಲಂತೂ ಹೋಗಕ್ಕೆ ಆಗಲ್ಲ. ಗೌರ್ಮೆಂಟ್ ಸರಿ ಬರೀ ಅವ್ರಿಗೊಂದು ದುಡ್ಡೊಂದು ಬೇಕಾಗ್ಲಿ, ಜನರ ನೆಮ್ಮದಿ, ಅವರ ಇದು ಬೇಕು. ಏನು ಬೇಕಿಲ್ಲ ಅವ್ರಿಗೆ, ಬರೀ ದುಡ್ಡು ಮಾಡ್ತಾ ಇಲ್ಲ, ಫ್ರೀ ಕೊಡೋದು, ಅವ್ರಿಗೆ ಓಟ್ ಹಾಕಿಸ್ಕೋಬೇಕು ಅಷ್ಟೇ ಆಗ್ಲಿ, ಏನು ಇಲ್ಲ. ಯಾವ್ದು ಏರಿಸ್ಲಿಲ್ಲ ಅಂತ ಹೇಳಿ ಎಲ್ಲ ಏರ್ಸಿರೋದೆ. ಬಡವರು ಎಣ್ಣೆ ಹೊಡಿಯೋದು ಅದು ಏರ್ಸಿದ್ರು, ಕಂದಾಯ ಏರ್ಸಿದ್ರು, ಲ್ಯಾಂಡ್ ವ್ಯಾಲ್ಯೂ ಏರ್ಸಿದ್ರು, ರೆವೆನ್ಯೂ ಏರ್ಸಿದ್ರು, ಕರೆಂಟ್ ಬಿಲ್ಲು, ನೀರು ಬಿಲ್ ಎಲ್ಲ ಏರಿಸ್ತವ್ರೆ. ಅವ್ರಿಗೆ ಫ್ರೀ ಕೊಟ್ಟು ಅವ್ರ ಅಧಿಕಾರ ಬೇಕಷ್ಟೇ. ಹಾಕಿದ್ರು, ಕಸಿಬ್ ಸೆಸ್ ಹಾಕಿದ್ರು, ಅವ್ರಿಗೆ ಅಧಿಕಾರ ಬೇಕಷ್ಟೇ. ಪಬ್ಲಿಕ್ ಏನಾದ್ರೂ ಅವ್ರಿಗೆ ಚಿಂತೆ ಇಲ್ಲ. ಅವ್ರು ಫ್ರೀ ಕೊಡಬೇಕು, ನಾವು ಅಧಿಕಾರ ಉಳಿಸ್ಕೋಬೇಕು ಅನ್ನೋದು ಬಿಟ್ಟು ಬೇರೆ ಒಂದು ಪಾಯಿಂಟ್ ಇಲ್ಲ ಅವ್ರದ್ದು. ಜನ ಹೆಂಗ್ ಹಾಳಾಗೋದ್ರೆ ನಮ್ಗೇನು, ನಾವು ಅಧಿಕಾರ ಬೇಕು ನಮ್ಗಷ್ಟೇ. ಇವಾಗ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕವ್ರೆ. ವಾಕಿಂಗ್ಗೆ ನಾಳೆ ದಿವಸ ದುಡ್ಡು ಬರಬೇಕು ಅಂದ್ರೆ ಇವ್ರು ಏನ್ ಬೇಕಾದ್ರೂ ಏಸಕ್ಕೂ ರೆಡಿ. ಇವರು ಉಸಾಳ ನೀನು ವಾಕಿಂಗ್ ಹೋಗ್ತಾ ಇದ್ದೆ, ಉಸಿರು ಆಯ್ತಪ್ಪ ಇಷ್ಟು ಕಟ್ಟು ಹೋಗು, ಆ ತರ ಬರ್ತೈತೆ ಸರ್ ಮುಂದಕ್ಕೆ. ಅಷ್ಟವರೆಗೂ ಇವರು ಹೋಗ್ಬಿಡ್ತಾರೆ, ಗ್ಯಾರಂಟಿ. ಏನ್ ಬರ್ಬೇಕು ಅವ್ರಿಗೆ ಆದಾಯ ಅವರೆಲ್ಲಾ ಮಾಡ್ತಾರೆ, ಪೂರ್ತಿ ಎಲ್ಲದಕ್ಕೂ ಮಾಡ್ತಾರೆ. ಅದಕ್ಕೆ ತಡಿಬೇಕು ನಾವು. ಇದು ಇದು ಸೀರೆ ಬಸ್ಸು ಅದಕ್ಕೆಲ್ಲ ಫ್ರೀ ಕೊಡೋ ಬದಲು ಫಸ್ಟ್ ಜನಕ್ಕೆ ಅಗತ್ಯ ವಸ್ತುಗಳು, ಕರೆಂಟ್ ಇರ್ಬೋದು, ಅಗತ್ಯ ಸ್ವಲ್ಪ ಕಮ್ಮಿ ಇರ್ಬೋದು, ಕರೆಂಟು, ನೀರು ಅಗತ್ಯ, ಅದ್ರ ಬಗ್ಗೆ ಜನಕ್ಕೆ ಚಾರ್ಜ್ ಮಾಡೋದು ಸರಿ ಅಲ್ಲ ಅನ್ಸುತ್ತೆ. ಅಲ್ಲಿ ಅನ್ಯಾಯವಾಗಿ ಅದಕ್ಕೂ ಇದಕ್ಕೆ ಬಸ್ ಹೋಗುತ್ತೆ ಇದೋಗುತ್ತೆ ಅಂತ ಕೊಡೋ ಬದಲು ಇದೆಲ್ಲ ಕೊಟ್ಟು ಮಿಕ್ಕಿದ್ರೆ ಅದು ಮಾಡ್ಲಿ ಬೇಡ ಅನ್ನಲ್ಲ. ಜನಕ್ಕೆ ಕಾಮನ್ ಸೆನ್ಸ್ ಆಗಿ ಏನು ಬೇಕು ಅಗತ್ಯವಾದ ವಸ್ತುಗಳನ್ನ, ಆಹಾರ ಇರ್ಬೋದು ಅದ್ರ ಬೆಲೆ ಏರ್ಸೋದಾಗ್ಲಿ, ನೀರಿನ ಬೆಲೆ ಏರ್ಸೋದಾಗ್ಲಿ ಮಾಡದೆ ಬೇರೆ ಅದೆಲ್ಲ ಮುಗಿದ ಮೇಲೆ ಇನ್ನ ಫಂಡ್ಸ್ ಮಿಕ್ಕಿದ್ರೆ ಜನಕ್ಕೆ ಬೇರೆ ಸೌಕರ್ಯಗಳು ಮಾಡಿಕೊಡೋದೇನು ತಪ್ಪಿಲ್ಲ. ಒಂದ್ ಕಡೆ ನೀವು ಹೇಳ್ತಿರೋ ಪಾಯಿಂಟ್ಗೆ ಹೋದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ಈ ಉಚಿತ ಯೋಜನೆಗಳನ್ನ ಸರಿದೂಗಿಸೋದಕ್ಕೆ ಈ ರೀತಿಯಾಗಿ ದರ ಏರಿಕೆ ಮಾಡ್ತಿದ್ದಾರೆ ಅನ್ಸುತ್ತೆ ಸರ್. ಅದೆಲ್ಲ ನಾವು ಅದ್ರ ಬಗ್ಗೆ ಅಲ್ಲಿವರೆಗೂ ಯೋಚನೆ ಮಾಡಕ್ಕಾಗಲ್ಲ. ಅದ್ರ ಬದಲು ಅದು ಕೊಡೋಕ್ ಮುಂಚೆ ಇದೆಲ್ಲ ಸೌಕರ್ಯಗಳಾಗಿ ಫಂಡ್ಸ್ ಮಿಕ್ಕಿದ್ರೆ ಅದೆಲ್ಲ ಮಾಡ್ಕೋಬಹುದು, ತಪ್ಪಿಲ್ಲ.